ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾರೋ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಅಂದರೆ ನೀವು ತಮಿಳ್ನಾಡು ತೋರಿಸ ಗೊತ್ತಾಗಿರುತ್ತೆ ನಿಮಗೆ. ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದೆ ಅಂತ. ಸೊ ಅಂದರೆ ಗೈಸ್ ಈ ವಿಡಿಯೋಲಿ ಮೇನ್ಲಿ ಅಂದರೆ ನಮ್ಮ ಇಶಾನಿ ಅವರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಕಾಗೆ ಪ್ರತಾಪ್ ಎಲ್ಲ ಕಡೆ ಕಕ್ಕ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ, ಏನೇನೋ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟರು, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಹಾಗೆ ಅಂದರೆ ಇವತ್ತು ಬೆಳಗ್ಗೆ ಬಿಟ್ಟಿರೋಂಥ ಪ್ರೋಮೋ ಏನಿದೆ, ಆ ಪ್ರೋಮೋಲಿ ನಮ್ಮ ಸ್ನೇಹಿತ ಗೌಡ ಅವ್ರು ಬಂದು ಯಾರು ವಿನಯ್ ಅವರು ಅಂತ ವಿನ್ನರ್ ಅಂತ ಹೇಳ್ತಾರೆ. ಅಂದರೆ ವಿನಯ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾರೆ, ಬಟ್ ನಮ್ರತ ಅದಕ್ಕೆ ಅಪೋಸ್ ಮಾಡ್ತಾಳೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ನಮ್ಮ ಇಶಾನಿಗೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ, ಅದು ಎಷ್ಟು ಜನಗಳಿಗೆ ಸರಿ ಅನ್ನಿಸ್ತು, ಎಷ್ಟು ಜನಗಳಿಗೆ ತಪ್ಪು ಅನ್ನಿಸ್ತು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂದರೆ ಆ ರೀತಿ ಅಂದರೆ ಸಿಂಪತಿ ಕಾರ್ಡ್ ಅಂದರೂ ಕೂಡ ಓಕೆ, ಯಾಕಂದರೆ ಫಸ್ಟ್ ಡೇ ಏನೋ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಸಿಂಪತಿ ಕಾರ್ಡ್, ಅದು ಅಂದರೆ ಏನದು ಅದು ಕೂಡ ಒಂದು ರೀತಿ ಓಕೆ ಅಂತ ಹೇಳ್ಬಹುದು. ಅಂದರೆ ಅದು ಕೂಡ ತಪ್ಪು, ಅಂದರೆ ಆ ರೀತಿ ಹೇಳಬಾರ್ದು, ಬಟ್ ಆದರೂ ಕೂಡ ಓಕೆ ಅಂತೇನು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಕೂಡ ಅನ್ಬೋದು. ಸಿಂಪತಿ ಕಾರ್ಡ್ ಆಯಿತು ಅಥವಾ ಪಾಪ ಅನ್ನೋ ಥರ ಆಯಿತು ಅದನ್ನು. ಬಟ್ ಇದು ಕಾಗೆ ಥರ ಕಕ್ಕ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ, ಇದು ಡೆಫಿನೆಟ್ಲಿ ರಾಂಗ್. ಇದು ಅಂದರೆ ನಿಮ್ಗೇನು ಗೊತ್ತಾ, ಮೊದಲೇ ಬಿಗ್ ಬಾಸ್ ಅವ್ರು ಹೇಳ್ಬಿಟ್ಟು ಕಳಿಸಿರ್ತಾರೆ ಯಾರ ಹತ್ರ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಎಲ್ಲನೂ ಕೂಡ. ಬಟ್ ಇಶಾನಿ ಅವ್ರಿಗೆ ಬಿಗ್ ಬಾಸ್ ಅವ್ರು ಹೇಳಿ ಕಳಿಸಿದಾರೋ ಇಲ್ವೋ, ಅಥವಾ ನೀನು ಬೇಕು ಅಂತಲೇ ಈ ರೀತಿಯಾಗಿ ಮಾತಾಡು. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಎಲ್ಲ ಮಾಡೋದು TRPಗೋಸ್ಕರ. ಸೊ ಇವಾಗ ಏನಾದರೂ ಇಶಾನಿ ಏನಾದರೂ ಈ ರೀತಿ ಮಾತಾಡಿದ್ರೆ ಸೊ ಬಿಗ್ ಬಾಸ್ ನೋಡೋ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಪ್ರತಾಪ್ ಕಡೆಯಿಂದ ರಿಪ್ಲೈ ಏನು ಬಂತು ಅಂತ ತಿಳ್ಕೊಳ್ಳೋಂಥ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಎಲ್ಲರ ತನೂ ಕೂಡ. ಸೊ ನನ್ನ ಪ್ರಕಾರ ಇದು ಕೂಡ ಬಿಗ್ ಬಾಸ್ ಅವ್ರದ್ದೇ ತಪ್ಪು. ಬಿಗ್ ಬಾಸ್ ಅವರೇ ಮಾಡಿರುವಂಥ ಒಂದು ಸ್ಕ್ರಿಪ್ಟೆಡ್ ಅಂದರೆ ಸ್ಕ್ರಿಪ್ಟ್ ಏನಿರುತ್ತಲ್ಲ ಅವ್ರದ್ದು. ಸೊ ಅದರಲ್ಲಿ ಇಶಾನಿ ಅವ್ರಿಗೆ ಈ ಥರ ಒಂದು ಡೈಲಾಗ್ ಕೊಟ್ಟು, ನಿನಗೆ ಏನು ಅನಿಸುತ್ತೋ ನೀನು ಅದ್ರ ಮೇಲೆ ಹೋಗ್ಬಿಟ್ಟು ಸುಮ್ಮನೆ ರೇಗಾಡು, ಆಮೇಲೆ ನೋಡೋಣ ಏನು ಬರುತ್ತೆ ಅಂದ್ಬಿಟ್ಟು ಮೇ ಬಿ ಬಿಗ್ ಬಾಸ್ ಅವರು ಹೇಳಿದಾರೆ ಅನಿಸುತ್ತೆ. ಡೆಫಿನೆಟ್ಲಿ ತಪ್ಪು ಗಾಶದು. ಸೊ ನಿಮ್ಮ ಪ್ರಕಾರ ಅಂದರೆ ಏನಪ್ಪ, ಇವಾಗ ಯಾರ್ಯಾರು ಮಾಡಿದಂಥ ಡಿಸಿಷನ್ಸ್ಗಳು ಸರಿಯಾಗಿತ್ತು ನಿನ್ನೆ, ಅಂದರೆ ಅವ್ರವ್ರ ಒಪಿನಿಯನ್ ಏನು ಕೊಡ್ತಾರಲ್ವ, ನೀತೂರು ಸಖತ್ ಒಪಿನಿಯನ್ ಕೊಟ್ಟರು. ನೀತೂರು ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ಪ್ರತಾಪ್ ಅವರು ಕೂಡ ಅಂದರೆ ಪ್ರತಾಪ್ ಸಂಗೀತ ಅವರಿಬ್ಬರ ಮಧ್ಯೆ ಇದ್ದಂಥ ಒಂದು ಜಗಳಗಳನ್ನ ಕೂಡ ಬಗೆಹರಿಸ್ತಾರೆ ಅವರು. ಅಂದರೆ ಅಷ್ಟು ಮಿಕ್ಕಿರೋದು ಇನ್ನೊಂದು ಸ್ವಲ್ಪ ದಿನಗಳ ಕಾಲ. ಸೊ ಅಂದರೆ ಮಿಕ್ಕಿರೋ ಸ್ವಲ್ಪ ದಿನಗಳಲ್ಲೇ ನೀವೇನಾದರೂ ಈ ರೀತಿಯಲ್ಲಿ ಜಗಳ ಆಡ್ತಾ ಇದ್ದರೆ, ಸೊ ನಿಮ್ಮಿಬ್ಬರು ಕೂಡ ಏನಪ್ಪ ಅದು ಅಂದರೆ ಇಬ್ಬರು ಕೂಡ ಲಾಸ್ ಆಗುತ್ತೆ. ಸೊ ಇಬ್ಬರು ಕೂಡ ಚೆನ್ನಾಗಿ ಆಡ್ತಾ ಇದ್ದರೆ, ಇಬ್ಬರು ಕೂಡ ಸಪೋರ್ಟಾಗಿ ನಿಂತ್ಕೊಂಡು ಆಟ ಆಡಿದರೆ ಇನ್ನೂ ಕೂಡ ಆಗುತ್ತೆ ಅಂದ್ಬಿಟ್ಟು ಅವ್ರಿಬ್ಬರ ಮಧ್ಯೆ ಅಂತ ಒಂದು ಮನಸ್ತಾಪ ಏನಿತ್ತು ಅದನ್ನ ಡೆಫಿನೆಟ್ 100% ಅವ್ರು ಬಗೆಹರಿಸಿದ್ರು. ಅಂದರೆ ಇವಾಗ ಅವ್ರು ಬಂದಿರೋಂಥ ಎಲ್ಲ ಕಂಟೆಸ್ಟೆಂಟ್ಗಳು ವಾಪಸ್ ಹೋದ್ಮೇಲೆ ಮತ್ತೆ ಪ್ರತಾಪ್ ಸಂಗೀತ ಮೊದಲಿನ ಥರ ಇರ್ತಾರೆ ಅಂತ ನನಗೆ ಕೂಡ ಅನಿಸುತ್ತೆ. ಅದಾದಮೇಲೆ ಇವ್ರ ಮ್ಯಾಟ್ರಲ್ಲೂ ಕೂಡ ಅದೇ ರೀತಿ ಯಾರಪ್ಪ ನಮ್ಮ ಇನ್ಫ್ಯಾಕ್ಟ್ ಇಶಾನಿ ಅವರು ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮ್ಯಾಟ್ರಲ್ಲಿ ಹೇಳಿದ್ದು ಕೂಡ ಅದು ಕೂಡ ಓಕೆ, ಯಾಕಂದರೆ ಅದು ಕೂಡ ಒಂದು ರೀತಿ ಚೆನ್ನಾಗಿತ್ತು. ಯಾಕಂದರೆ ಅವ್ರು ಇಂಡಿವಿಜುವಲ್ ಗೇಮ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಾರೆ ನಮ್ರತ ಅವರು. ಬಟ್ ಇವಾಗ ಕಾರ್ತಿಕ್ ಜೊತೆ ಫ್ಲರ್ಟ್ ಮಾಡ್ತಾ ಇರೋದು ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ನಮ್ಮ ನಮ್ಮ ಸ್ನೇಹಿತರ ಜೊತೆ ಫ್ಲರ್ಟ್ ಮಾಡಿದ್ದು. ಸೊ ಅದೆಲ್ಲ ನೋಡ್ತಾ ಇದ್ದರೆ ಇವರೇನಪ್ಪ ಯಾರಿಗಾದ್ರೂ ಒಬ್ರು ಬೇಕಾ ಅವ್ರಿಗೆ ಫ್ಲರ್ಟ್ ಅನ್ನೋ ಥರ ತುಂಬ ಜನಗಳು ಪೋಸ್ಟ್ ಹಾಕ್ತಾಯಿದ್ದಾರೆ. ಇದು ನನ್ನ ಒಪಿನಿಯನ್ ಅಲ್ಲ, ನಾನು ಪೋಸ್ಟಲ್ಲಿ ನೋಡಿರೋದಾರ ಹೇಳ್ತಾ ಇದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಸ್ನೇಹಿತ ಜೊತೆ ಇದ್ದರು, ಇವಾಗ ನೋಡಿದ್ರೆ ಕಾರ್ತಿಕ್ ಜೊತೆ ಇದ್ದಾರೆ. ಸೊ ಇದೇ ರೀತಿ ನಾವು ಇರೋದು ಅಂತ ತುಂಬ ಜನಗಳು ಅನಿಸ್ಬಿಡುತ್ತೆ. ಇನ್ಫ್ಯಾಕ್ಟ್ ಅದೇ ಸೇಮ್ ಮಾತನ್ನೇ ಅಲ್ಲಿ ಇಶಾನಿ ಕೂಡ ನಮ್ರತ ಅವ್ರು ಹೇಳ್ತಾರೆ. ಅಂದರೆ ನೀನು ಬಂದಿರೋದು ಇಂಡಿವಿಜುವಲ್ ಆಗಿ, ಸೊ ಇಂಡಿವಿಜುವಲ್ ಗೇಮ್ ಮಾಡು, ಈ ಫ್ರೆಂಡ್ ಅಂತ ಇದ್ದರೆ ಮಾಡ್ಕೊ, ಬಟ್ ಸ್ವಲ್ಪ ಜಾಸ್ತಿ ಆದರೆ ಅದೇ ಸೊಂಟ ಗೆಲ್ಲೋದಾಯಿತು ಅದೆಲ್ಲ ಸ್ವಲ್ಪ ಜಾಸ್ತಿ ಆಯಿತು, ಅದೆಲ್ಲ ಮಾಡ್ಕೋಬೇಡ ಅಂತ ಕ್ಲಿಯರಾಗಿ ಹೇಳ್ತಾರೆ. ಅದು ಒಂದು ರೀತಿಗೆ ಓಕೆ. ಬಟ್ ಪ್ರತಾಪ್ ಅವ್ರಿಗೆ ಅದೇನದು ಅಲ್ಲ ಗೈಸ್, ಅದು ಕೂಡ ಏನದು ಕಾಗೆ ಅಂದಿದ್ರು ಅಟ್ಲೀಸ್ಟ್ ಏನೋ ಓಕೆ ಏನಪ್ಪ, ಏನೋ ಒಂದು ಸ್ವಲ್ಪ ಆದರೂ ಆಯ್ತು ಬಿಡಪ್ಪ ಅನ್ಬೋದಿತ್ತು. ಕಾಕ ಅಂದ್ಕೊಂಡು ಕಕ್ಕ ಮಾಡ್ಕೊಂಡು ಓಡಾಡ್ತಿದೆ ಅಂದರೆ ಅದು ಬಿಗ್ ಬಾಸ್ ಮನೇಲಿ ಎಂಥ ರಾಂಗ್ ಸ್ಟೇಟ್ಮೆಂಟ್ ಅದು. ಇವಾಗೇನು ಗೊತ್ತಾ, ಇವಾಗ ಬಂದಿರೋ ಕಂಟೆಸ್ಟೆಂಟ್ಗಳು ಏನಾದರೂ ಸ್ಯಾಟರ್ಡೆ ಎಪಿಸೋಡ್ವರೆಗೂ ಇದ್ದರೆ, ಅಂದರೆ ಈ ಸತಿ ವಾರದ ಕತೆ ಕಿಚ್ಚನ ಜೊತೆ ಏನಿದೆ ಅದನ್ನೇನಾದರೂ ಅಟೆಂಡ್ ಆದರೆ ಕಿಚ್ಚ ಸುದೀಪ್ ಅವ್ರ ಮುಖಕ್ಕೆ ಹೊಡೆಯೋ ಥರನೇ ಹೇಳ್ತಾರೆ ಡೆಫಿನೆಟ್ಲಿ ಇಶಾನಿ ಅವ್ರಿಗೆ. ರಾಂಗ್ ಸ್ಟೇಟ್ಮೆಂಟ್ ಅದು. ಅಲ್ಲ ಮೊದಲೇ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗಿದ್ದಾರೆ, ಇವಾಗ ಬಂದ್ಬಿಟ್ಟು ಅಲ್ಲಿ ಬಿಗ್ ಬಾಸ್ ಮನೇಲಿ ಆಡ್ತಾ ಇರುವಂಥ ಕಂಟೆಸ್ಟೆಂಟ್ಗಳಿಗೆ ಈ ಥರ ಹೇಳ್ತಾರೆ ಅಂತಂದರೆ ಅವರು ಸ್ವಲ್ಪನೂ ಕೂಡ ಸೆನ್ಸ್ ಇಲ್ಲಾನೆ ಅಂತ ಅನಿಸ್ಬಿಡ್ತು ನನಗೆ. 100% ರಾಂಗ್ ಅದು. ಸೊ ಗೈಸ್ ನಿಮ್ಮ ಪ್ರಕಾರ ಏನದು, ನೀವು ಯಾವ ರೀತಿಯಾಗಿ ಬೈತೀರ ಇಶಾನಿ ಅವರು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಾನು ಯಾವ ರೀತಿಯಾಗಿ ಉಗಿತೀರ ಅವ್ರಿಗೆ ಅಂತ. ನಾನು ಇನ್ನೇ ಅಂದರೆ ಏನು ಅದು ಅವ್ನ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಇಶಾನಿ ಅವರು, ಅದು ಕೊಟ್ಟಿದ ತಕ್ಷಣ ನಾನು ಯಾವುದೋ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಪೋಲ್ ಹಾಕಿದೆ ನಾನು. 100% ರಾಂಗ್. ನನಗಂತೂ ಸರಿ ಸ್ವಲ್ಪ ಇಷ್ಟ ಅಲ್ಲ, ಏನಿರಲಿ ಮನಸ್ತಾಪ ಇರಲಿ ಜಗಳಗಳು ಏನೇ ಇರಲಿ, ಬಟ್ ಆದರೂ ಕೂಡ ಅದು ಕಾಕ ಅನ್ನೋದು ಕಕ್ಕ ಅಂತ ಅನ್ನೋದು ವರ್ಡ್ ಯೂಸ್ ಮಾಡೋದು. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಬಟ್ ಇವ್ರು ಸಡನ್ನಾಗಿ ಬಂದು ಅದು ಏನು ಗೊತ್ತಾ, ಅಂದರೆ ಅಲ್ಲಿ ಪ್ರತಾಪ್ ಇದ್ದಿಲ್ಲ ಬಿಡಪ್ಪ, ಬೇರೆ ಯಾರ ಹತ್ರ ಹೇಳ್ತಾ ಇದ್ದಾರೆ ಅಥವಾ ಸಂಗೀತ ಹತ್ರನೇ ಸಪ್ರೇಟಾಗಿರೋ ಹೇಳ್ತಾ ಇದ್ದಾರೆ ಅಂದರೆ ಓಕೆ, ಅಲ್ಲೇ ಪಕ್ಕದಲ್ಲೇ ಇದ್ದಾರೆ ಪ್ರತಾಪ್ ಅವರು. ನಮಗೆ ಎಷ್ಟೊಂದು ನೋವಾಗುತ್ತೆ ಅಂತ ಕೇಳಿದ ತಕ್ಷಣ ಅದು. ಬಟ್ ಆದರೂ ಕೂಡ ಅವ್ರು ನಕ್ಕೊಂಡೇ ರಿಪ್ಲೈ ಕೊಟ್ಟರು ಅಲ್ಲಿ. ಏನು ಇಶಾನಿ ಅವ್ರು ಫುಲ್ ಇದಾಗ್ಬಿಟ್ಟಿದ್ದಾರೆ, ರೈಸ್ ಆಗಿಬಿಟ್ಟಿದ್ದಾರೆ ಅಂತೇನೇನು. 100% ರಾಂಗ್ ಆಯಿಸೋದು. ಸೊ ನಿಮ್ಮ ಪ್ರಕಾರ ನೀವು ಕೂಡ ತಿಳಿಸಿ. ಅಂದರೆ ಇವಾಗ ಇಶಾನಿ ಏನಾದರೂ ಮನೇಲಿ ಇದ್ದಿದ್ದರೆ ಅಂದರೆ ಇವಾಗ ಏನು ಗೊತ್ತಾ, ಇಶಾನಿ ಏನಾದರೂ ಬಿಗ್ ಬಾಸ್ ಮನೇಲಿ ಇಲ್ಲೂರು ಉಳ್ಕೊಂಡಿದ್ರೆ ಪ್ರತಾಪ್ ಮೊದಲೇ ಎಲಿಮಿನೇಟ್ ಆಗಿ ಹೋಗಿ ಮತ್ತೆ ವಾಪಸ್ ಇವಾಗ ಬಂದಿದ್ದರೆ ರಿಟರ್ನ್ ಆಗಿ ಮನೆಗೆ, ಇವಾಗ ಎಲ್ಲರೂ ಅಂದರೆ ಹಳೆ ಕಂಟೆಸ್ಟೆಂಟ್ ಬಂದಿರೋ ಥರ ಪ್ರತಾಪ್ ಆ ರೀತಿ ವರ್ಡ್ ಯೂಸ್ ಮಾಡ್ತಾ ಇದ್ರಾ ಇಲ್ಲೋ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಇದ್ರ ಬಗ್ಗೆ ಅಂದರೆ ಮತ್ತೆ ಅಪ್ಡೇಟ್ಸ್ ಬರುತ್ತೆ. ಸೊ ಡೆಫಿನೆಟ್ಲಿ ಇನ್ನೊಂದು ವೀಡಿಯೋ ಮಾಡ್ತೇನೆ ಅಂತ ಇದ್ರ ಬಗ್ಗೆ ನಾನು, ಅಂದರೆ ಆಫ್ಟರ್ನೂನ್ ಟೈಮಲ್ಲಿ ಹಾಕ್ತೇನೆ ಅಂತ ವೀಡಿಯೋನ. ಇದು ನೋಡ್ತಾ ಇರಿ ಗೈಸ್, ವೆಯ್ಟ್ ಮಾಡ್ತಾಯಿರಿ. ಅದಾದಮೇಲೆ ಇವತ್ತು ಬಂದಿರೋಂಥ ಪ್ರೋಮ್ ಬಗ್ಗೆ ಮಾತಾಡಬೇಕಂದ್ರೆ
ಗೈಸ್ ನಿಮ್ಗೆ ಗೊತ್ತಿತ್ತು ಅಂದರೆ ಸ್ಟಾರ್ಟಿಂಗಿಂದನೂ ಕೂಡ ಈ ಒಂದು ವಿನಯದ ಒಂದು ಗುಂಪು ಏನಂತ ಏನಿದೆ, ಸೊ ಆ ಗುಂಪಲ್ಲಿರೋ ಎಲ್ಲರೂ ಕೂಡ ವಿನಯ್ ವಿನ್ ಆಗಬೇಕು ಅಂತಲೇ ಹೇಳ್ತಾಯಿದ್ರು. ಅವ್ರು ಯಾವತ್ತೂ ಕೂಡ ಅವತ್ತು ಎಲ್ಲರೂ ಸೇರ್ಕೊಂಬಿಟ್ಟು ಒಬ್ಬರು ನಮ್ರತ ವಿನ್ ಆಗಬೇಕು, ಸ್ನೇಹಿತ ವಿನ್ ಆಗಬೇಕು ಅಂತ ಯಾರು ಕೂಡ ಹೇಳಿಲ್ಲ. ಅವ್ರ ಗ್ರೂಪಲ್ಲಿ ಯಾರು ಇದ್ರಲ್ವ ಇವಾಗ, ಸ್ನೇಹಿತ ಆಯಿತು, ಮೈಕಲ್ ಆಯಿತು, ಈಶಾನಿ ಆಯಿತು, ಇನ್ಫ್ಯಾಕ್ಟ್ ನಮ್ರತ ಕೂಡ ಸ್ಟಾರ್ಟಿಂಗಿಂದನೂ ಕೂಡ ವಿನಯ ವಿನ್ ಆಗಬೇಕು ಅಂತ ಹೇಳ್ಕೊಂಬಂದಿರೋದು. ಅಂದರೆ ಬಟ್ ಇವಾಗ ಗೊತ್ತಿಲ್ಲ, ಯಾಕಂದರೆ ಅವ್ರ ಗ್ರೂಪಲ್ಲಿ ಮಿಕ್ಕಿರೋದು 2 ಜನ ಮಾತ್ರ ಉಳಿದಿದ್ದಾರೆ ಬಿಗ್ ಬಾಸ್ ಮನೇಲಿ ಇವಾಗ ಅನ್ನಿಸ್ತಾ ಇದೆ ನಾನು ಕೂಡ ವಿನ್ನರ್ ಆಗಬೇಕು, ನಾನು ಬಂದಿರೋದು ವಿನಯನ ಪುಷ್ ಮಾಡೋಕ್ಕಾಗಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ ನಮ್ರತ ಗೌಡ ಅವ್ರಿಗೆ. ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಯಾಕಂದರೆ ಏನಂತ ಅವ್ರ ಮೆಂಟಾಲಿಟಿ ಇವಾಗಿರೋ ಚೆನ್ನಾಗಿದೆ. ಬಟ್ ಇದೇ ಸೇಮ್ ಮೆಂಟಾಲಿಟಿ ಸ್ಟಾರ್ಟಿಂಗಿಂದನೂ ಅವ್ರೇನಾದರೂ ನಾನು ವಿನ್ ಆಗಕ್ಕೆ ಬಂದಿದ್ದೇನೆ, ಸೊ ಎಲ್ಲರೂ ಕೂಡ ನನ್ನ ಹೆಸರು ತಗೊಳ್ಳಿ ಅಂತ ಫಸ್ಟಿಂದನೂ ವಾದ ಮಾಡ್ಕೊಂಬಂದಿದ್ರೆ ಅದು ಸರಿ ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ಇನ್ನೇನು ಸ್ವಲ್ಪ ದಿನಗಳ ಕಾಲ ಇದೆ, ಅದರಲ್ಲೂ ಕೂಡ ಇವಾಗ ಯಾರು ಹಳೆ ಕಂಟೆಸ್ಟೆಂಟ್ಗಳ ಮನೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲ ಎಪಿಸೋಡ್ನು ಫಸ್ಟ್ ಡೇಯಿಂದನೂ ಕೂಡ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಬಂದಿರ್ತಾರೆ. ಅದ್ರಲ್ಲಿ ಯಾರು ಚೆನ್ನಾಗಿ ಆಟ ಆಡಿದ್ದಾರೆ, ಯಾರು ಚೆನ್ನಾಗಿ ಆಟ ಆಡಿಲ್ಲ, ಯಾರು ಡಿಸರ್ವಿಂಗ್ ಇದ್ದಾರೆ ಅದೆಲ್ಲ ಕೂಡ ತಲೆಯಲ್ಲಿ ಇಟ್ಕೊಂಡು ಅಂದರೆ ಇಲ್ಲಿ ಇನ್ನೊಂದು ತಿಳ್ಕೊಳ್ಬೇಕಾಗಿರೋದು ಏನಂತಂದರೆ, ಜಸ್ಟ್ ಬರೀ ಸ್ನೇಹಿತವ್ರು ಮಾತ್ರ ಹೇಳಿಲ್ಲ ಅಲ್ಲಿ ವಿನರ್ ಆಗಬೇಕು ಅಂತ. ನಮ್ಮ ವಿನಯ್ ಗ್ರೂಪವ್ರು ಯಾರು ಇದ್ರಲ್ವ, ಈಶಾನಿ ಕೂಡ ವಿನಯ್ ಅಂತಲೇ ಹೇಳಿದಾಳೆ ವಿನ್ನರು, ಮೈಕಲ್ ಕೂಡ ವಿನಯ್ ಅಂತಲೇ ಹೇಳಿದ್ದಾನೆ. ಅದಾದಮೇಲೆ ಇವರು ಯಾರು ಇನ್ಫ್ಯಾಕ್ಟ್ ನಮ್ರತ ಕೂಡ ವಿನಯ್ ಅಂತಲೇ ಹೇಳಿದಾಳಲ್ಲಿ. ಅದಾದಮೇಲೆ ಲಾಸ್ಟಲ್ಲಿ ಅಂದರೆ ಏನಿತ್ತು ಅವರ ಗುಂಪಲ್ಲಿ ಲಾಸ್ಟಲ್ಲಿ ಬರೋದು ಸ್ನೇಹಿತವರು. ಸೊ ಸ್ನೇಹಿತವರು ಕೂಡ ವಿನಯ್ ಅಂತ ಹೇಳಿದ ಮೇಲೆ ನಮ್ರತವ್ರಿಗೆ ಸ್ವಲ್ಪ ತಲೆ ಕೆಡುತ್ತೆ. ಯಾಕಂದರೆ ನಾನು ಕೂಡ ನಮ್ಮ ಸೇಮ್ ಗುಂಪಲ್ಲೇ ಇದ್ದೇನೆ, ಬಟ್ ಆದರೂ ಕೂಡ ಒಬ್ಬರು ಕೂಡ ಹೆಸರು ತೊಗೊಂಡಿಲ್ಲ ಅನ್ನೋದು ವಿನ್ನರ್ ಅಂತ. ಎಲ್ಲರೂ ಕೂಡ 4-5 ಜನ ಅವ್ರ ಗ್ರೂಪಲ್ಲಿರೋ ಎಲ್ಲರೂ ಕೂಡ ವಿನಯ್ ಅಂತಲೇ ಹೇಳ್ತಾರೆ ಅಲ್ಲಿ. ಸೊ ಅದರಿಂದ ನಮ್ಮ ನಮ್ರತಗಳು ಸ್ವಲ್ಪ ತಲೆ ಕೆಟ್ಟು ಸ್ನೇಹಿತರ ಮೇಲೆ ಸ್ವಲ್ಪ ರೇಗಾಡ್ತಾರೆ. ಅದಷ್ಟೇ ಅಂತಲ್ಲ ಗೈಸ್, ಅಂದರೆ ಸ್ನೇಹಿತ ಬಂದ ತಕ್ಷಣ ಸ್ವಲ್ಪ ಅಲ್ಲಿ ಕನ್ವರ್ಸೇಷನ್ ಆಗುತ್ತೆ ಅವರಿಬ್ಬರ ಮಧ್ಯೆ. ಅಂದರೆ ಮೇ ಬಿ ಕಾರ್ತಿಕ್ ಅವ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತ ಸ್ವಲ್ಪ ಅಪ್ಡೇಟ್ಸ್ಗಳು ಬರ್ತಾ ಇದೆ ಸ್ನೇಹಿತವರು. ಅಂದರೆ ನನ್ನ ಜೊತೆ ಈ ಥರ ಇದ್ದರೆ ನಮ್ರತ ಅವರೇ ಅಂದರೆ ಅದು ಟೆಲಿಕಾಸ್ಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಲೈವಲ್ಲಿ ಅವ್ರು ಬಂದ ತಕ್ಷಣ ಸ್ವಲ್ಪ ಕನ್ವರ್ಸೇಷನ್ ಆಗಿತ್ತಂತೆ ಅವರು ಇಬ್ಬರುಗಳ ಮಧ್ಯೆ ಕಾರ್ತಿಕ್ ಮ್ಯಾಟರಲ್ಲೂ ಕೂಡ. ಸೊ ನೋಡಬೇಕಾಗುತ್ತೆ ಗೈಸ್ ಎಪಿಸೋಡಲ್ಲಿ ಏನೇನು ತೋರಿಸ್ತಾರೆ. ಇವಾಗ ಅವರಿಬ್ಬರ ಮಧ್ಯೆ ಆದಂಥ ಒಂದು ಕನ್ವರ್ಸೇಷನ್ ಏನಿದೆ ಅಲ್ವಾ, ನಮ್ರತ ಮತ್ತು ಸ್ನೇಹಿತ ಮಧ್ಯೆ ಕಾರ್ತಿಕ್ ಬಗ್ಗೆ ಆದಂಥ ಒಂದು ಕನ್ವರ್ಸೇಷನ್ ಅದು ತೋರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಏನೇನು ಮಾತಾಡಿದರೆ ಗೊತ್ತಾಗುತ್ತೆ ನಮಗೆ ಕೂಡ. ಸೊ ನೋಡೋಣ, ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೇನಂತೆ. ಸೊ ಗೈಸ್ ನಿಮ್ಮ ಪ್ರಕಾರ ಅಂದರೆ ಡಿಸರ್ವಿಂಗ್ ಫೈನಲ್ ಫಿನಾಲೆ ವಿನ್ ಆಗೋಕ್ಕೆ ಯಾರಿದ್ದಾರೆ ಅಂತ ಗೈಸ್, ಇನ್ನೂ ಒಂದು ಇಲ್ಲಿ 100% ಆಗಿ ತುಕಾಲ್ ಎಲಿಮಿನೇಟ್ ಆಗ್ಬಿಟ್ಟು ಹೋಗ್ತಾರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ. ಯಾಕಂದರೆ ಏನದು ಇವಾಗ ಲಾಸ್ಟ್ ವೀಕ್ ಎಲಿಮಿನೇಷನ್ ಇದೆ, ಅದು ಹೋಲ್ಡಲ್ಲಿದೆ. ಇನ್ಫ್ಯಾಕ್ಟ್ ಈ ವಾರದಲ್ಲಿ ಬರುವಂಥ ವೋಟಿಂಗ್ ಟೈಮ್ ಕೂಡ ಇನ್ನೂ ಓಪನ್ ಆಗಿಲ್ಲ. ಸೊ ತುಕಾಲಿನ ಇವಾಗ ಏನಾದರೂ ಎಲಿಮಿನೇಟ್ ಮಾಡಿಬಿಟ್ರೆ ಸೊ ಆಮೇಲೆ ತುಕಾಲಿನ ಇವಾಗ ಎಲಿಮಿನೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಗೈಸ್ ನಿಮ್ಗೆ ಗೊತ್ತಿರ್ಬೋದು ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಅಂದರೆ ಸಂಡೇ ಎಲಿಮಿನೇಷನ್ ಅಂತೂ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ತುಕಾಲಿ ಒಬ್ಬರೇ ಮಿಕ್ಕಿರೋದು. ತುಕಾಲಿನ ಇವಾಗ ಏನಾದರೂ ಕಳಿಸಿಲ್ಲ ಅಂತಂದರೆ ಅವ್ರು ಡೆಫಿನೆಟ್ಲಿ ಅಂದರೆ ಅವ್ರು 100% ಟಾಪ್ ಅಲ್ಲಿ ಇರ್ತಾರೆ ಅಂತ ಅರ್ಥ. ಸೊ ನನ್ನ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಂದರೆ ನಮ್ಗೆ ಮೇ ಬಿ ಗೈಸ್ ಯಾವಾಗಿದೆ ನಾಳೆ ತೋರಿಸ್ತಾರೆ ಅನಿಸುತ್ತೆ ನಮಗೆ ಎಲಿಮಿನೇಟ್ ಯಾರು ಆಗ್ತಾರೆ, ಮತ್ತು ಅದಕ್ಕಂತಲೇ ಬೇರೆ ಟಾಸ್ಕ್ಗಳು ಕೊಟ್ಟಿರ್ತಾರೆ ಅಲ್ಲಿ. ಸೊ ನೋಡೋಣ, ಅಂದರೆ ಏನದು ತುಕಾಲಿ ಅವ್ರ ಕೊನೆಗೂ ಕೂಡ ಅವ್ರು ಬರ್ತಡೇ ಆಚರಿಸಿನ ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತಾ ಇದ್ದಾರೆ. ಸ್ಯಾಡ್ ಅನಿಸುತ್ತೆ, ಯಾಕಂದರೆ ಅಟ್ಲೀಸ್ಟ್ ಒಂದು ಟಾಪ್ 6 ಅಲ್ಲಾದರೂ ಇರಬೇಕಿತ್ತು. ಕಂಪೇರಿಂಗ್ ಟು ನಮ್ರತ ಆ್ಯಂಡ್ ತನಿಷಾ ಅಂದರೆ ತುಕಾಲಿ ಸ್ವಲ್ಪ ಚೆನ್ನಾಗಿದ್ದ, ಅಂದರೆ ಎಂಟರ್ಟೈನ್ಮೆಂಟ್ ಆಯಿತು, ಕಾಮಿಡಿ ಆಯಿತು, ಇನ್ಫ್ಯಾಕ್ಟ್ ಗೇಮ್ಸಲ್ಲೂ ಕೂಡ ಚೆನ್ನಾಗಿ ಆಟ ಆಡಿದ್ದ. ಅವನು ಬ್ಯಾಲೆನ್ಸಿಂಗ್ ಗೇಮ್ಸ್ ಅಂತ ಬಂದಾಗ ಮೊದಲು ತಗೋತಾ ಇದ್ದಂಥ ಹೆಸರೇ ಬಂದು ನಮ್ಮ ತುಕಾಲಿ ಅವ್ರ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಸ್ವಲ್ಪ ಫೀಲಿಂಗ್ ಸ್ಯಾಡ್ ಅನಿಸುತ್ತೆ. ಇನ್ಫ್ಯಾಕ್ಟ್ ಅಂದರೆ ತುಕಾಲಿ ಏನಾದರೂ ಅದ್ರ ಇನ್ನೇ ತೋರಿಸೋಂಥ ಒಂದು ನಾಮಿನೇಷನಲ್ಲಿ ನಾಮಿನೇಟ್ ಹಾಕಿದರೆ ಅಂದರೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮೇ ಬಿ ತನಿಷಾನ ಕಳಿಸ್ತಾಯಿದ್ರು ಅನ್ಕೋತೀನಿ ನಾನು, ತನಿಷಾ ಅಥವಾ ನಮ್ರತ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ವೀಕ್ ಬರೋಂಥ ಸಂಡೇ ಎಪಿಸೋಡಲ್ಲಿ ಅದಾದಮೇಲೆ ಮತ್ತು ಅದೇ ರೀತಿ ಮುಂದೆ ಬರ್ತಾ ಇರೋಂಥ ಎಲಿಮಿನೇಷನಲ್ಲಿ ಸೊ ಮತ್ತು ತುಕಾಲಿನ ಮತ್ತು ನಮ್ರತನ ಕೂಡ ಕಳಿಸ್ತಾಯಿದ್ರು. ಬಟ್ ಇವಾಗಲೂ ಹೋಗಿ ಡಿಸರ್ವಿಂಗ್ ಇಲ್ಲ ಅವರು. ಸೊ ನೋಡೋಣ, ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ತೇನಂತೆ. ಸೊ ನಿಮ್ಮ ಪ್ರಕಾರ ಈಶಾನಿ ಹೇಳಿದ್ದು ಸರಿನಾ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.